ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಿರೋದು. ಇವತ್ತು ಆ್ಯಕ್ಚುಲಿ ಬಸ್ಸಲ್ಲಿ ಕೂತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ ವಿತ್ ಹಸ್ಬೆಂಡ್. ಯಾಕಂದರೆ ನಮ್ಮ ಸಿಸ್ಟರ್ ಇನ್ ಲಾ ಪಾಪುದು ಫಸ್ಟ್ ಬರ್ತ್ಡೇ, ಸೊ ಅದಕ್ಕೆ ಹೋಗ್ತಿದ್ದೀನಿ. ಬಸ್ ಅಂತೂ ಫುಲ್ ರಶ್ಶು. ಆಲ್ರೆಡಿ ಮಧ್ಯಾಹ್ನ ಅಲ್ಲ, ಬೆಳಿಗ್ಗೆ ಒಂದು 10-10:30ಗೆ ಆಲ್ರೆಡಿ ಏನು ಬಿಸಿಲು ಅಂದರೆ ಹೆವಿ ಬಿಸಿಲು. ನಾನು ಸಾಂಗ್ ಹಾಕೊಂಡು ಕೇಳ್ತಿದ್ದೀನಿ. ಸೆಕೆಗೆ ಕೂದಲು ಹೆಂಗೆಂಗೋ ಕಟ್ಕೊಂಡು ಹೆಂಗೆಂಗೋ ರೆಡಿಯಾಗಿ ಬಸ್ ಇನ್ನೇನು ಹೊರಡ್ತು. ಬಸ್ ಹೊರಟಿ ಕೊನೆಗೂ ಮೆಜೆಸ್ಟಿಕ್ ಬಂದಾಯಿತು. ಮೆಜೆಸ್ಟಿಕಲ್ಲಿ ಆಟೋ ಬುಕ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ ಕ್ಯಾಬು. ಬಂದಾದಮೇಲೆ ಸೀದಾ ಡೈರೆಕ್ಟ್ ಆಲ್ರೆಡಿ ನೋಡಿ ಎಷ್ಟು ರಶ್ ಇದೆ ಬ್ಯಾಂಗ್ಳೂರು. ಈಗ ಮೈಸೂರು ಆಲ್ಮೋಸ್ಟ್ ಹಂಗೇ ಇದೆ. ಬಂತು ಆಟೋ ಬಂದು ಸೀದಾ ಮನೆಗೆ ಹೋಗಿ ವೆಯ್ಟ್ ಮಾಡ್ತಿದ್ರೆ ಎಕ್ಸೈಟ್ ಆಗ್ತಿತ್ತು. ಪಾಪುನ ಯಾವಾಗ ನೋಡ್ತೀವಿ ಏನೋ ಅಂತ. ಆ ಪಾಪು ನೋಡೋ ಖುಷಿ ಇದೆಲ್ಲ ತುಂಬ ಎಕ್ಸೈಟ್ ಇರುತ್ತೆ. ಆನ್ ದ ವೇಲಿ ಹೋಲಿ ಆಡ್ತಿದ್ರು, ಅದು ನೋಡಿ ಎಂಜಾಯ್ ಮಾಡಿ ಹೋಲಿ ಮುಗಿದ್ರೂ ಹೋಲಿ ಆಡ್ತಿದ್ದಾರೆ ಫ್ರೆಂಡ್ಸ್. ಫೈನಲಿ ವಿ ರೀಚ್ ಹೋಮ್. ನೋಡಿ ನಮ್ಮ ಹಸ್ಬೆಂಡ್ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಪಾಪು ಮಲಗಿದೆ. ಆಮೇಲೆ ಕೊನೆಯಲ್ಲಿ ಪಾಪು ಮಧ್ಯಾಹ್ನ ಎದ್ದು ಹೊಸ್ಲು ದಾಟ್ತು ಪಾಪು. ಅದಕ್ಕೆ ಏನಣ್ಣ ನೀವು ಬಂದ ತಕ್ಷಣ ಹೊಸ್ಲು ದಾಟುತ್ತಾ ಅಂತ ಅಂದ್ಕೊಂಡು ಸಿಸ್ಟರೆಲ್ಲ ಖುಷಿಯಾಗಿದ್ದರು. ಹೊಸ್ಲು ದಾಟ್ತು ಪಾಪು, ಅದು ಖುಷಿಯಾಗಿದ್ವಿ. ಆಮೇಲೆ ನೈಟ್ ಔಟ್ ಹೋಗಿದ್ವಿ, ಒಂದು ರೌಂಡ್ ಲಾಂಗ್ ಡ್ರೈವ್ ಅಂತ ಹೋಗಿ ಅಲ್ಲಿಂದ ರಿಟರ್ನ್ ಬಂದು ಮಲಗಿದ್ವಿ ಕಂಟಿನ್ಯೂ. ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾವು ಬರ್ತ್ಡೇ ಫಂಕ್ಷನ್ನು ಸ್ಮಾಲಾಗಿ ಫ್ಯಾಮ್ಲಿಗೆ ಮಾತ್ರ ಇನ್ವೈಟ್ ಮಾಡೋಣ ಅಂದು ಫ್ಯಾಮ್ಲಿಗೆ ಮಾತ್ರ ಇನ್ವೈಟ್ ಮಾಡಿ ಒಂದು ಚಿಕ್ಕ ಹಾಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲಿ ನಾವು ಅದಕ್ಕಿಂತ ಮುಂಚೆ ಚರ್ಚ್ಗೆ ಹೋಗಿದ್ವಿ. ಚರ್ಚಲ್ಲಿ ನಾವು ಶಿವಾಜಿನಗರ ಚರ್ಚ್, ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ರಂಜಾನ್ ಬೇರೆ ನಡೀತೈತೆ, ಅಲ್ಲಿ ಫುಲ್ಲು ಟೆಂಟ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿತ್ತು. ಇಲ್ಲಿ ನೋಡಿ ಶಿವಾಜಿ ಚರ್ಚ್, ಇದು ಸಖತ್ತಾಗಿದೆ. ನಾನು ಆ್ಯಕ್ಚುಲಿ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು ಶಿವಾಜಿನಗರ ಚರ್ಚು. ಚೆನ್ನಾಗಿದೆ, ಸಖತ್ತಾಗಿದೆ. ಅಲ್ಲಿ ಪ್ರೇಯರ್ ನಡೀತಿತ್ತು, ಅದಕ್ಕೆ ನಾವು ಹತ್ರ ಹೋಗಲಿಲ್ಲ. ಆಲ್ಮೋಸ್ಟು ಆಚೆನೇ ನಿಂತ್ಕೊಂಡು ಸ್ವಲ್ಪ ಫೋಟೋಸು ವೀಡಿಯೋಸು ಹಾಗೆ ಲಾಗ್ ಮಾಡೋಣ ಅಂದ್ಕೊಂಡು. ತುಂಬ ಆಫ್ಟರ್ ಲಾಂಗ್ ಟೈಮ್ ನಾನು ಲಾಗ್ ಮಾಡ್ತಿರೋದು. ಸ್ವಲ್ಪ ಬ್ಯುಸಿ ಇದೆ ಅಂತ ಅಂದ್ಬಿಟ್ಟು ಲಾಗ್ ಮಾಡೋಣ. ನಮ್ಮ ಹಸ್ಬೆಂಡ್ ನೋಡಿ ಹೆಂಗೆ ಓಡಾಡ್ತಿದ್ದಾರೆ. ಆಮೇಲೆ ವಿಸಿಟ್ ಮಾಡಿದ್ವಿ, ಚೆನ್ನಾಗಿತ್ತು. ಆಚೆ ಕಡೆಯೂ ತುಂಬ ಚೆನ್ನಾಗಿತ್ತು. ಒಂದು 2 ನಿಮಿಷ ನಾನು ವೀಡಿಯೋ ತಗೊಂಡು ಪ್ರೇಯರ್ ಮಾಡಿದ್ಮೇಲೆ ಆಮೇಲೆ ರಿಟರ್ನ್ ಬಂದೆ. ಆಮೇಲೆ ಈಗ ಮಧ್ಯಾಹ್ನ ನಾವು ಪಾಪು ಬರ್ತ್ಡೇ ಇದು ನನ್ನ ಔಟ್ಫಿಟ್ಟು ಹೇಗಿದೆ, ಇಲ್ಲೇ ಸೆಲೆಬ್ರೇಷನ್ ಮಾಡ್ತಿರೋದು ನೋಡಿ. ಏನಾರು ಕಾಂಟ್ಯಾಕ್ಟ್ ಬೇಕಂದರೆ ಬ್ಯಾಂಗ್ಳೂರಲ್ಲಿ ಒಂದು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ಔಟ್ಫಿಟ್ಟು ಬರ್ತಡೇದು. ಏನೂ ರೆಡಿಯಾಗಿರಲಿಲ್ಲ, ಜಸ್ಟ್ ಕೂಲ್ ಟೈಮ್ ಮಾಡಿದೆ, ರೆಡಿ ಆದೆ, ಹಂಗೆ ಬಂದೆ. ಇದು ಹಾಲು ನೋಡಿ ಹೆಂಗಿದೆ ಹಾಲು ಅಂತ, ಸಖತ್ತಾಗಿದೆ ಮಾತ್ರ. ನಿಜವಾಗ್ಲೂ ಚೀಪ್ ಆ್ಯಂಡ್ ಬೆಸ್ಟಾಗಿತ್ತು, ಚೆನ್ನಾಗಿತ್ತು ನೋಡಿ. ನಮ್ಮ ಬಜೆಟ್ಗೆ ನಮ್ಗೆ ಇದು ಮಾಡೋದು, ಸಾಂಗ್ ಹಾಕೋಬೋದು. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ವೈಟ್ ವಿತ್ ಮೆರೂನ್ ಚೇರ್ಸ್ ಎಲ್ಲ ಇದೆ. ಒಂದು ಫ್ಯಾಮಿಲಿ ಬಂದು ನಾವು ಏನು ಬೇಕೋ ಮಾಡ್ಬೋದಷ್ಟು ಕೊಟ್ಟಿದ್ದಾರೆ. ನಮ್ಮ ಬೇಬಿಗೂ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನೋಡಿ. ನಾನು ನಮ್ಮ ಹಸ್ಬೆಂಡ್ ಒಂದು ವೀಡಿಯೋ ತಗೊಂಡ್ವಿ. ಅದಾದಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲಿ